Welcome to Stylish English series on Kannada Magic YouTube channel. ಇದು ಕನ್ನಡ ಮ್ಯಾಜಿಕ್ನ ಪ್ರಸ್ತುತಿ. ಕನ್ನಡ ಮ್ಯಾಜಿಕ್ನ ಈ ಹೊಸ ಸೀರೀಸ್ನಲ್ಲಿ ಕನ್ನಡದಲ್ಲಿ ಕಲಿಯಿರಿ ಸ್ಟೈಲಿಶ್ ಇಂಗ್ಲಿಷ್ ವಿಡಿಯೋ ನಂಬರ್ 4 ಇಡಿಯಂ ಕಾಲ್ ಇಟ್ ಎ ಡೇ. ಕಾಲ್ ಇಟ್ ಎ ಡೇ ಅನ್ನೋದನ್ನ ಯಾವ ಥರ ಬಳಸೋದು ಅಂತ ನೋಡೋಣ ಬನ್ನಿ. ಇದರ ಮೀನಿಂಗ್ ಕಾಲ್ ಇಟ್ ಎ ಡೇ ಅಂದರೆ ಡಿಸೈಡ್ ಆರ್ ಅಗ್ರಿ ಟು ಸ್ಟಾಪ್ ಎ ಪರ್ಟಿಕ್ಯುಲರ್ ಆಕ್ಟಿವಿಟಿ ಫಾರ್ ದಿ ರೆಸ್ಟ್ ಆಫ್ ದಿ ಡೇ. Decide or agree to stop a particular activity for the rest of the day. Call it a day ನ ಕನ್ನಡದಲ್ಲಿ ಮೀನಿಂಗ್ ನೋಡ್ಬೇಕಂದ್ರೆ ನಿರ್ದಿಷ್ಟ ಚಟುವಟಿಕೆಯನ್ನ ಒಂದು ಕೆಲಸವನ್ನ ನಿಲ್ಲಿಸಲು ನಿರ್ಧರಿಸುವುದು ಅಥವಾ ಒಪ್ಪಿಕೊಳ್ಳೋದು. ಅಂದ್ರೆ ಒಂದು ದಿನದ ಅಥವಾ ಕಾಲದ ಉಳಿದ ಸಮಯದಲ್ಲಿ ಮಾಡುತ್ತಿರುವ ಯಾವುದೋ ಒಂದು ಚಟುವಟಿಕೆಯನ್ನ ನಿಲ್ಲಿಸೋದಕ್ಕೆ ಲೆಟ್ಸ್ ಕಾಲ್ ಇಟ್ ಎ ಡೇ ಅಂತ ನೀವು ಬಳಸ್ಬೋದು. ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಅದನ್ನ ನೀವು ಸಾಕಪ್ಪ ಇವತ್ತಿಗೆ ಅಂತ ಹೇಳೋದಕ್ಕೆ ಇಂಗ್ಲಿಷಲ್ಲಿ ಕಾಲ್ ಇಟ್ ಎ ಡೇ ಅಂತಾರೆ. ಯಾವಾಗ ಯೂಸ್ ಮಾಡ್ತಾರೆ ಕಾಲ್ ಇಟ್ ಎ ಡೇ ಅಂದ್ರೆ ದಿಸ್ ಈಸ್ ಯೂಸ್ ಟು ಮೆನ್ಷನ್ ದಟ್ ಎ ಡೇಸ್ ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್. ಒಂದು ದಿನದ ಒಂದು ಕೆಲಸ ಮುಗೀತು ಅಂತ ಹೇಳುವಾಗ ಕಾಲ್ ಇಟ್ ಎ ಡೇ ಅಂತಾರೆ. ದಿಸ್ ವಾಸ್ ಫಸ್ಟ್ ಯೂಸ್ಡ್ ಇನ್ ದಿ ಇಯರ್ 1838. 1838ನೇ ಇಸ್ವಿಯಲ್ಲಿ ಇದನ್ನ ಮೊದಲ ಬಳಕೆ ಆಗಿತ್ತು ಅಂತ ಹಿಸ್ಟರಿ ನಮಗೆ ಹೇಳುತ್ತೆ. ಕಾಲ್ ಇಟ್ ಎ ಡೇನ ಯಾವ ಥರ ಅರ್ಥ ಮಾಡ್ಕೋಬೇಕಂದ್ರೆ not only related to that day but also to stop what you are doing all these years or days because you do not want to do any more or you think you have done enough. ಆ ದಿನಕ್ಕೆ ಸಂಬಂಧಿಸಿರೋದು ಮಾತ್ರ ಅಲ್ಲದೆ ಈ ಕೆಲವು ದಿನಗಳಿಂದ ವರ್ಷಗಳಿಂದ ನೀವು ಏನಾದರೂ ಮಾಡ್ತಾ ಇದ್ರೆ ಅದನ್ನ ಸಹ ನಿಲ್ಲಿಸಬೇಕು ಅಂದ್ರೆ ನೀವು ಕಾಲ್ ಇಟ್ ಎ ಡೇ ಯೂಸ್ ಮಾಡಬಹುದು. ಅಥವಾ ಏನೋ ಒಂದು ಮಾಡ್ತಾ ಇರೋದನ್ನ ಇನ್ನು ಹೆಚ್ಚು ಮಾಡಲು ಇಷ್ಟ ಇಲ್ಲ ಅಂದಾಗ ಈ ಒಂದು ಅಭ್ಯಾಸನ ಅಥವಾ ಇದು ಏನೋ ಒಂದನ್ನ ನಾನು ಈಗ ನಿಲ್ಲಿಸ್ತೀನಿ ಸಾಕು ಮಾಡಿದ್ದು ಅಂತ ಅನ್ನೋದಾಗ ಲೆಟ್ಸ್ ಕಾಲ್ ಇಟ್ ಎ ಡೇ ಅಂತ ಹೇಳ್ಬೋದು. ಉದಾಹರಣೆ 1, ಎಕ್ಸಾಂಪಲ್ ನಂಬರ್ 1. ಐ ಆಮ್ ಗೆಟಿಂಗ್ ಬಿಟ್ ಟಯರ್ಡ್ ನೌ, ಲೆಟ್ಸ್ ಕಾಲ್ ಇಟ್ ಎ ಡೇ. ನಾನೀಗ ಸ್ವಲ್ಪ ದಣಿದಿದ್ದೇನೆ, ಟಯರ್ಡ್ ಆಗಿದೆ, ಈ ಒಂದು ಕಾರ್ಯವನ್ನು ಇಲ್ಲಿಗೆ ನಿಲ್ಲಿಸೋಣ, ಲೆಟ್ಸ್ ಕಾಲ್ ಇಟ್ ಎ ಡೇ. I am getting bit tired now. Call it a day na ಉದಾಹರಣೆ 2, example number 2. After 5 years living and working in America, my brother thinks it's time to call it a day. 5 ವರ್ಷಗಳ ನಂತರ ಅಮೆರಿಕದಲ್ಲಿ ವಾಸಿಸುವ ಮತ್ತು ಕೆಲಸ ಮಾಡಿದ ನಂತರ ನನ್ನ ಸಹೋದರ ಇದನ್ನ ಇಲ್ಲಿಗೆ ನಿಲ್ಸೋಣ ಅಂತ ಹೇಳ್ತಿದ್ದಾನೆ. ಅಂದ್ರೆ ವಾಪಸ್ಸು ಬರಲು ನಿರ್ಧರಿಸಿದ್ದಾನೆ ಅಂತ ಹೇಳೋದಕ್ಕೆ ಆಫ್ಟರ್ 5 years ಲಿವಿಂಗ್ ಅಂಡ್ ವರ್ಕಿಂಗ್ ಇನ್ ಅಮೆರಿಕಾ ಮೈ ಬ್ರದರ್ ಅಥವಾ ಸಿಸ್ಟರ್ ಥಿಂಕ್ಸ್ ಇಟ್ಸ್ ಟೈಮ್ ಟು ಕಾಲ್ ಇಟ್ ಎ ಡೇ. ಕಾಲ್ ಇಟ್ ಎ ಡೇ ನ 3ನೇ ಉದಾಹರಣೆ, ಎಕ್ಸಾಂಪಲ್ ನಂಬರ್ 3. ಯು ಹ್ಯಾವ್ ಬೀನ್ ಸ್ಟಡಿಂಗ್ ಹಾರ್ಡ್, ಐ ಥಿಂಕ್ ಯು ಶುಡ್ ಕಾಲ್ ಇಟ್ ಎ ಡೇ. ನೀವು ಯಾವ್ದಾದ್ರು ಒಬ್ಬ ಸ್ಟೂಡೆಂಟ್ ಅಥವಾ ನಿಮ್ಮ ಮನೆಯಲ್ಲಿರುವ ಕಿಡ್ಗೆ ಹೇಳ್ಬೇಕಂದ್ರೆ ಈ ದಿನ ನೀನು ತುಂಬ ಕಷ್ಟಪಟ್ಟು ಅಧ್ಯಯನ ಮಾಡಿದೀಯಾ, ನನ್ನ ಪ್ರಕಾರ ಇವತ್ತಿಗೆ ಇಷ್ಟು ಸಾಕು, ನಿಲ್ಲಿಸು, ಸ್ವಲ್ಪ ವಿಶ್ರಾಂತಿ ತಗೋ ಅಂತ ಹೇಳ್ಬೇಕಂದಾಗ ಯು ಹ್ಯಾವ್ ಬೀನ್ ಸ್ಟಡಿಂಗ್ ಹಾರ್ಡ್, ಐ ಥಿಂಕ್ ಯು ಶುಡ್ ಕಾಲ್ ಇಟ್ ಎ ಡೇ ಅಂತ ಹೇಳ್ಬೋದು. ಅಥವಾ ಯಾರೋ ಒಬ್ರು ಆಫೀಸ್ ಕೆಲಸ ಮಾಡ್ತಾ ಇದ್ದು ನೀವು ಅವ್ರಿಗೆ ಹೇಳ್ಬೇಕಂದಾಗ ಯು ಹ್ಯಾವ್ ಬೀನ್ ವರ್ಕಿಂಗ್ ಹಾರ್ಡ್, ಐ ಥಿಂಕ್ ಯು ಶುಡ್ ಕಾಲ್ ಇಟ್ ಎ ಡೇ ಅಂತ ಹೇಳ್ಬೋದು. ಗೆಳೆಯರೆ, ನೀವು ಕಾಲ್ ಇಟ್ ಎ ಡೇ ಅನ್ನೋ ಒಂದು ಇಡಿಯಂನ ತುಂಬ ಚೆನ್ನಾಗಿ ಕಲ್ತಿದ್ದೀರಾ ಅಂತ ಅನ್ಕೊಂತೀವಿ. ಇಂದಿನಿಂದನೇ ಕಾಲ್ ಇಟ್ ಎ ಡೇ ಅನ್ನೋ ಒಂದನ್ನ ಉಪಯೋಗಿಸಲು ಶುರು ಮಾಡಿ. ಮತ್ತೆ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋನ ಮತ್ತೆ ಇನ್ನೊಂದ್ಸಲಿ ನೋಡಿ. ಇಂಗ್ಲಿಷ್ ಮೇಲೆ ನಮಗೆ ಪ್ರೀತಿ ಇದೆಯೋ ಅಲ್ವೋ, ಆದರೆ ಇಂಗ್ಲಿಷ್ ಅಂತೂ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ಅದು ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅಂಕ ಪಡೆಯೋದಕ್ಕಾಗಲಿ, ಕೆಲಸದಲ್ಲಿ ಪ್ರಮೋಷನ್ ಅಥವಾ ಒಂದು ಕಾನ್ಫಿಡೆನ್ಸ್ ಬೆಳವಣಿಗೆ ಆಗೋದಕ್ಕೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋದಕ್ಕೆ, ಅಥವಾ ಈ ಸಮಾಜದಲ್ಲಿ ಮಾನ್ಯತೆ ಸಿಗಬೇಕಂದ್ರೆ ಒಂದು ಇಂಗ್ಲಿಷ್ ಚೆನ್ನಾಗಿ ಕಲ್ತಿರಲೇಬೇಕಾಗಿದೆ. ಗೆಳೆಯರೆ, ನಿಮಗೆ ಸ್ಟೈಲಿಶ್ ಇಂಗ್ಲಿಷ್ ಕನ್ನಡ ಮ್ಯಾಜಿಕ್ನ ಈ ಪ್ರಸ್ತುತಿ ತುಂಬ ಇಷ್ಟ ಆಯಿತು ಅಂತ ಅನ್ಕೊಂತೀವಿ. ವಾಚ್ ದಿಸ್ ಸೀರೀಸ್ ಟು ಬಿಕಮ್ ಅನ್ ಇಂಗ್ಲಿಷ್ ಎಕ್ಸ್ಪರ್ಟ್. ಲರ್ನ್ ಇಂಗ್ಲಿಷ್, ಸ್ಟೈಲಿಶ್ ಇಂಗ್ಲಿಷ್ ಫ್ರಮ್ ವೇರ್ ಯು ಆರ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ and forward. Thank you.